ಚಳ್ಳಕೆರೆ ನಗರದ ಸಮೀಪದ ಬೊಡ್ನಹಟ್ಟಿ ವ್ಯಾಪ್ತಿಯ ವಿವಿಧ ಗ್ರಾಮದ ವಾಸಿಗಳಾದ ರೈತರ ಪಂಪ್ಸೆಟ್ಗಳಿಗೆ ಸುಮಾರು ವರ್ಷಗಳಿಂದ ಇದ್ದಂತಹ ವಿದ್ಯುತ್ ಸಂಪರ್ಕವನ್ನು ಬೆಸ್ಕಾಂ ಇಲಾಖೆ ಬದಲಾಯಿಸುತ್ತಿರುವುದನ್ನು ವಿರೋಧಿಸಿ ರೈತ ಸಂಘ ಪ್ರತಿಭಟನೆ ನಡೆಸಿ ಮನವಿಯನ್ನು ಸಲ್ಲಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ದೇಶದ ಅಭಿವೃದ್ಧಿಗೆ ಪೂರಕವಾದಂತಹ 3 ಕೃಷಿ ಕಾಯ್ದೆಗಳನ್ನು ಭೂ ಸುಧಾರಣೆ ಕಾಯ್ದೆ, ಮಾರುಕಟ್ಟೆ ಕಾಯ್ದೆ, ವಿದ್ಯುತ್ ಶಕ್ತಿ ಕಾಯ್ದೆಗಳನ್ನು ಸರ್ಕಾರಗಳು ಖಾಸಗೀಕರಣ ಮಾಡುವುದನ್ನು ವಿರೋಧಿಸಿ ಸಾಕಷ್ಟು ಚಳವಳಿಗಳನ್ನು ಮಾಡಿದರೂ ಸಹ ಹಿಂಪಡೆಯುತ್ತೇವೆ ಎಂದು ಮಾತಿಗೆ ತಪ್ಪಿದ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತಾ ಬಂದರೂ ಕೂಡ ಇನ್ನೂ ವಾಪಸ್ ಹಿಂಪಡೆದಿಲ್ಲ. ಆದ್ದರಿಂದ ಡಿಸೆಂಬರ್ 13ರಂದು ಬೆಳಗಾವಿ ಅಧಿವೇಶನದಲ್ಲಿ ಮುತ್ತಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಹಿಂಪಡೆಯುವವರೆಗೆ ರೈತರು ಮತ್ತು ವಿದ್ಯುತ್ ಶಕ್ತಿಗೆ ಸಂಬಂಧಿಸಿದಂತೆ ಹಿಂದಿನ ಕಾನೂನು ಪ್ರಕಾರ ವಿದ್ಯುತ್ ಇಲಾಖೆ ಹಿಂದಿನಂತೆ ನಡೆದುಕೊಂಡು ಹೋಗಬೇಕೆಂದು ಗಮನಕ್ಕೆ ತರಲಾಗಿದೆ. ಇದನ್ನು ಉಲ್ಲಂಘನೆ ಮಾಡಿ ಕಾನೂನು ಬದಲಾವಣೆ ಮಾಡಿದರೆ ಉಗ್ರ ಹೋರಾಟ ಮಾಡಲು ರೈತರು, ಕಾರ್ಮಿಕರು, ಗ್ರಾಮಸ್ಥರು ಮತ್ತು ರೈತ ಸಂಘ ತೀರ್ಮಾನಿಸಿದೆ ಎಂದು ರಾಜ್ಯ ರೈತ ಸಂಘದ ಹಿರಿಯ ಉಪಾಧ್ಯಕ್ಷೆ ರೆಡ್ಡಿಹಳ್ಳಿ ವೀರಣ್ಣ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮೌನೇಶ್ ಆಚಾರ್, NK64 ನ್ಯೂಸ್ ಬ್ಯೂರೋ, ಚಳ್ಳಕೆರೆ. ಇದಾಗಬಾರ್ದು, ರೈತರ ಗಮನಕ್ಕೆ ತಂದಿಲ್ಲ. ಆ ಕಾರಣದಿಂದ ಯಾವುದೇ ನೀವು ಕಾನೂನನ್ನು ಬದಲಾವಣೆ ಮಾಡಬೇಕಾದ್ರೆ ಅದೇ ಗ್ರಾಹಕರು ಏನಿರ್ತಾರೆ ಅವ್ರನ್ನ ಮಾತಾಡಿಸಿ, ಅವರನ್ನು ಕರೆದು ಅವರ ಆಲು ಅಹವಾಲುಗಳನ್ನು ಕೇಳಿ ನೀವು ಮಾಡಬೇಕಂತ ನಾವು ಹೇಳೋಗಿದ್ವಿ. ಇದೇ ಇರುವಾಗ ಈಗ ಏನು ನಾವು ಕೂಡ ಭಾಳ 15 ವರ್ಷಗಳಿಂದ ಏನು ನಮ್ಮ ಭಾರತ ಸರ್ಕಾರ, ರಾಜ್ಯ ಸರ್ಕಾರಗಳು ಈ 3 ಸಂಸ್ಥೆಗಳನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ವರ್ಗಾವಣೆ ಮಾಡ್ತಾರೆ ಅನ್ನೋ ಒಂದು ವಿಚಾರಗಳನ್ನ ಇಟ್ಕೊಂಡು ನಾವು ಬಹಳಷ್ಟು ಹೋರಾಟ ಚಳವಳಿಗಳನ್ನು ಮಾಡಿದ್ವಿ. ಆ ಕಾರಣ ಇನ್ನೂ ನಮಗೆ ಕೊಟ್ಟಂಥ ಆಶ್ವಾಸನೆ ಇಲ್ಲಿವರೆಗೂ ಈಡೇರಿಲ್ಲ. ಎಲ್ಲ ಸರ್ಕಾರಗಳು ಸುಳ್ಳನ್ನು ಹೇಳಿದ್ದಾರೆ. ಕೊಟ್ಟಂಥ ಮಾತು ಕೂಡ ನಮ್ಮ ಸರ್ಕಾರಗಳು ತಪ್ಪಿಸ್ಕೊಂಡಿದ್ದಾರೆ. ಆ ಕಾರಣದಿಂದ ನಾವು ಇವತ್ತು ಏನು ನಮಗೆ ವಿದ್ಯುತ್ ಶಕ್ತಿ ಬೇಕು. ವಿದ್ಯುತ್ ಶಕ್ತಿ ಇಲ್ಲಂದರೆ ಜೀವನನೇ ಇಲ್ಲ. ಇಡೀ ಜೀವನದ ಭದ್ರತೆಗಾಗಿ ಕಾಪಾಡ್ತಕ್ಕಂಥದ್ದು ಇಡೀ ಪ್ರಜಾಪ್ರಭುತ್ವದ ಜೀವನಾಡಿ ಕರೆಂಟ್. ಅದರಿಂದ ನಾವು ಇವತ್ತು ಬೆಸ್ಕಾಂ ಇಲಾಖೆ ಅವ್ರಿಗೆ ಹೇಳ್ತೀವಿ, ಏನು ಮೊನ್ನೆ ಮುಡ್ನಟ್ಟಿ ಗ್ರಾಮದಲ್ಲಿ ಬಂದು ಏಕಾಏಕಿ ಬಂದು ಏನು ರೈತರ ಪಂಪ್ಸೆಟ್ಟಿಗೆ ಇರ್ತಕ್ಕಂಥ ಲೈನನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಿರೋದು ನಾವು ಇವತ್ತು ಖಂಡನೀಯ ಮಾಡ್ತೀವಿ. ಯಾಕಂದರೆ ಭಾಳ ವರ್ಷಗಳಿಂದ ಇದ್ದಿದ್ದಂಥದ್ದು ಈಗ ಅಲ್ಲೇನು ತೊಂದರೆ ಆಗಿಲ್ಲ, ಏನು ಮತ್ತೊಂದಾಗಿಲ್ಲ. ಯಾಕೆ ಹೋಗಿದ್ದೀರಿ ಸುಮ್ಮನೆ ಹೇಳಿದೆ ಕೇಳದಲ್ಲಿ? ಅದಕ್ಕೆ ನಾವು ಹೇಳ್ತೀವಿ, ಈಗ ನಾವು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದೀವಿ. ಏನು 13ನೇ ತಾರೀಕು ಡಿಸೆಂಬರ್ 13ಕ್ಕೆ ಏನು ಬೆಳಗಾವಿ ಅಧಿವೇಶನದ ಅದರಲ್ಲಿ ನಾವು ಮುಖ್ಯ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೀವಿ. ನಾವು ಈ 3 ಕೃಷಿ ಕಾಯ್ದೆಗಳು ಏನು ರೈತ ವಿರೋಧಿ ಕಾನೂನುಗಳು 3 ಕೃಷಿ ಕಾಯ್ದೆಗಳು ತಕ್ಷಣ ರದ್ದಾಗಬೇಕು. ಅಲ್ಲಿವರೆಗೆ ತಾವು ಏನು KPTCL ಅಧಿಕಾರಿಗಳಿದ್ದೀರಿ, ಯಾವುದೇ ಕಾನೂನನ್ನು ಬದಲಾವಣೆ ಮಾಡೋಕ್ಕೆ ನಾವು ಬಿಡಲ್ಲ, ಹೋರಾಟ ಮಾಡ್ತೀವಿ. ಆಮೇಲೆ ಅವರೇನು ಏನಾರು ಮಾತಾಡಿಸೋದ್ರ ಬಗ್ಗೆ ಏನಿಲ್ಲ. ಸಮಸ್ಯೆಗಳು ಬಹಳಷ್ಟು, ರೈತರು ಬಹಳ ತೊಂದರೆಯಲ್ಲಿದ್ದಾರೆ, ಬಹಳ ಕಷ್ಟಕರವಾದ ಜೀವನವನ್ನು ನಡೆಸ್ತಾ ಇದ್ದಾರೆ. ಆ ಕಾರಣದಿಂದ ವಿದ್ಯುತ್ ಇಲ್ಲ ಅಂದರೆ ದೇಶನೇ ಬರ್ನು. ನಮ್ಮಿಂದ ನಿಮ್ಮಿಂದ ನೀವು ವಿದ್ಯುತ್ತಿನಿಂದ ರೈತರ ಶ್ರಮದಿಂದ ಇವತ್ತು 140 ಕೋಟಿ ಜನರಿಗೆ